ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಗಡಿಯಿಂದ ಏನಾದರೂ ವಸ್ತುಗಳನ್ನ ತಂದಾಗ ಕೆಲವೊಂದು ಸತಿ ಅದರ ಒಳಗಡೆ ಈ ರೀತಿ ಪ್ಯಾಕೆಟ್ಗಳನ್ನ ನೋಡಿರ್ತೀವಿ. ಇದು ಸಿಲಿಕಾ ಜೆಲ್ ಪ್ಯಾಕೆಟ್ಗಳು. ಹೆಚ್ಚಾಗಿ ನಾವು ಇದನ್ನು ಬಿಸಾಕ್ತೀವಿ. ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ಕೋಬೋದಂತ ಇವತ್ತು ನಿಮಗೆ ಶೇರ್ ಮಾಡ್ತೀನಿ. ಫಸ್ಟ್ ಟಿಪ್ ಏನಂದರೆ, ಕಟ್ಟಿಂಗ್ ಪ್ಲೇಯರು, ಸ್ಪ್ಯಾನರು, ಸ್ಕ್ರೂ ಡ್ರೈವರ್ ಈ ರೀತಿ ಟೂಲ್ಸ್ಗಳನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ ಅಲ್ವಾ. ಅದರೊಟ್ಟಿಗೆ ಈ ಸಿಲಿಕಾ ಪ್ಯಾಕೆಟ್ನ ಹಾಕಿ ಇಟ್ಟಿದ್ರೆ ಅದೆಲ್ಲ ತುಕ್ಕು ಹಿಡಿಯಲ್ಲ, ತುಂಬ ಟೈಮ್ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 2, ಹೆಚ್ಚಾಗಿ ಕಾಫಿ ಪುಡಿನ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಗ ಒಂಥರ ಗಂಟು ಆಗಿಬಿಡುತ್ತೆ. ಆ ಕಾಫಿ ಪುಡಿನಲ್ಲಿ ಈ ಸಿಲಿಕಾ ಪ್ಯಾಕೆಟ್ನ ಹಾಕಿಟ್ಟು ನೋಡಿ, ಆಗ ಗಂಟು ಆಗಲ್ಲ, ತುಂಬ ಟೈಮ್ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 3, ಫೋಟೋಸು, ಡಾಕ್ಯುಮೆಂಟ್, ಪೇಪರ್ಗಳು ಅದೆಲ್ಲ ಒಂದು ಫೈಲ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ. ಅದೆಲ್ಲ ತುಂಬ ವರ್ಷಗಳಾದಮೇಲೆ ಅದರಲ್ಲಿ ಒಂಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಮತ್ತು ಅದೆಲ್ಲ ಹಾಳಾಗಿಬಿಟ್ಟು ಒಂಥರ ಕಿತ್ತೋಗೋದು ಥರ ಆಗಿಬಿಡುತ್ತೆ. ಅದಕ್ಕೆ ಆ ಫೈಲ್ನಲ್ಲಿ ಈ ಸಿಲಿಕಾ ಪ್ಯಾಕೆಟ್ನ ಹಾಕಿಟ್ಟು ನೋಡಿ, ಅದು ತುಂಬ ಟೈಮ್ ಚೆನ್ನಾಗಿರುತ್ತೆ. ಇನ್ನೂ ಆ ಥರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಟಿಪ್ ನಂಬರ್ 4, ಹೆಚ್ಚಾಗಿ ಈ ಸಿಲ್ವರ್ ಐಟಮ್ಸು ಇಲ್ಲ ಬೇರೆ ಯಾವುದಾದ್ರೂ ಕವರಿಂಗ್ ಜ್ಯುವೆಲ್ಲರಿನ ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡಿರ್ತೀವಿ. ಅದು ಬೇಗ ಪಾಲಿಶ್ ಹೋಗಬಾರ್ದು, ತುಂಬ ಟೈಮ್ ಶೈನಿಂಗ್ ಆಗಿರಬೇಕಂದ್ರೆ ಅದರೊಟ್ಟಿಗೆ ಈ ಸಿಲಿಕಾ ಪ್ಯಾಕೆಟ್ನ ಹಾಕಿ ಇಟ್ಕೊಳ್ಳಿ. ಆಗ ಆ ಪಾಲಿಶ್ ಹಾಗೇ ಇರುತ್ತೆ ಮತ್ತು ಆ ಶೈನಿಂಗ್ ಕೂಡ ತುಂಬ ಟೈಮ್ ಇರುತ್ತೆ. ಟಿಪ್ ನಂಬರ್ 5, ಲೆದರ್ ಶೂಸ್ ಆಗಿರ್ಬೋದು ಇಲ್ಲ ಲೆದರ್ ಬ್ಯಾಗ್ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ನೀರಿನಂಶ ಇದ್ರೂ ಅದರಲ್ಲಿ ಫುಲ್ಲು ಫಂಗಸ್ ಥರ ಬಂದುಬಿಡುತ್ತೆ. ಸೊ ಅದರ ಒಳಗಡೆ ಈ ಥರ ಸಿಲಿಕಾ ಪ್ಯಾಕೆಟ್ಗಳನ್ನ ಹಾಕಿ ಇಟ್ಬಿಟ್ರೆ ಫಂಗಸ್ ಬರೋದೇ ಇಲ್ಲ. ಲಾಸ್ಟ್ ಟಿಪ್ ಏನಂದರೆ, ಕಿಚನ್ ಶೆಲ್ಫು ಕಾರ್ನರಲ್ಲಿ ಕೂಡ ನೀವು ಇದನ್ನು ಇಟ್ಕೋಬೋದು, ಈ ಸಿಲಿಕಾ ಪ್ಯಾಕೆಟ್ಗಳನ್ನ. ಆಗ ಕಿಚನಲ್ಲಿ ಈ ಥರ ಜಿರಳೆಗಳು ಬರೋದು ನಿಮಗೆ ಕಮ್ಮಿ ಆಗುತ್ತೆ.